ಬೆಳಗಾವಿ ಅಧಿವೇಶನದ ನಡುವೆ ಮತ್ತೆ ನಾಯಕತ್ವದ ಗೊಂದಲ ಶುರುವಾಗಿದೆ. ಅದರಲ್ಲಿ ಮೊದಲನೇದಾಗಿ ಅಧಿವೇಶನ ಆರಂಭದ ಹೊತ್ತಿನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಸಿಡಿದಂಥ ಒಂದು ಹೇಳಿಕೆ ಇದೀಗ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಆಪ್ತ ಎರಡೂ ಬಣದಲ್ಲೂ ಕೂಡ ಒಂದಷ್ಟು ರಾಜಕೀಯ ಸಂಚಲನ ಶುರುವಾಗಿರ್ತಕ್ಕಂಥದ್ದು. ಯತೀಂದ್ರ ಸಿದ್ದರಾಮಯ್ಯವರು 3 ಬಾರಿ ಪುನರುಚ್ಚಾರ ಮಾಡಿದ್ರು ಕೂಡ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಒಂದು ಕಡೆಗೆ ಡಿ ಕೆ ಬಣದ ಕೆಲ ಶಾಸಕರು ಕೂಡ ಒಂದಷ್ಟು ಅಸಮಾಧಾನ ತಂದಿರತಕ್ಕಂಥದ್ದು. ನಮ್ಮ ಜೊತೆಗೆ ಶಾಸಕರಂತ ಬಾಲಕೃಷ್ಣ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಕೂಡ ಹೌದು. ಅವ್ರನ್ನೇ ಮಾತಾಡ್ಸೋಣ ಸದ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ. ಸರ್ ಈಗ ನೀವೇ ನೋಡ್ತಾ ಇದ್ದೀರಿ, ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು ಇಂಥ ಸಂದರ್ಭದಲ್ಲಿ. ಯತೀಂದ್ರ ಸಿದ್ದರಾಮಯ್ಯ ಹೇಳ್ಕೊಟ್ಟಂಥ ಒಂದು ಹೇಳಿಕೆ ಒಂದಷ್ಟು ಸಂಚಲನ ಶುರು ಮಾಡಿದ್ದು, ಮತ್ತು ಒಂದಷ್ಟು ಅಸಮಾಧಾನ ಎಲ್ಲವೂ ಕೂಡ ಶುರುವಾಗಿರ್ತಕ್ಕಂಥ. ಏನು ಹೇಳ್ತೀರಿ ಸರ್? ನೋಡಿ, ಈ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ಅಪ್ರಸ್ತುತ, ಅದರ ಅವಶ್ಯಕತೆ ಇರಲಿಲ್ಲ. ಅದು ಯಾತಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳ್ತಾವ್ರೋ ಗೊತ್ತಿಲ್ಲ. ಅದನ್ನು ಬಹುಶಃ ಅವರು ನಿಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಈಗ ಅದು ಅಂತಿಮವಾಗಿ ತೀರ್ಮಾನ ಆಗ್ತಕ್ಕಂಥದ್ದು, ನಾಯಕತ್ವ ತೀರ್ಮಾನ ಆಗ್ತಕ್ಕಂಥದ್ದು, ಲೀಡರ್ಶಿಪ್ ಚೇಂಜ್ ತೀರ್ಮಾನ ಆಗ್ತಕ್ಕಂಥದ್ದು ಹೈಕಮಾಂಡಲ್ಲಿ ಆಗ್ತಕ್ಕಂಥ ವಿಚಾರ. ಅದನ್ನು ನಾವುಗಳು ಚರ್ಚೆ ಮಾಡೋದ್ರಿಂದ ಏನು ಅರ್ಥ ಬರೋದಿಲ್ಲ. ಮತ್ತು ಸರ್ಕಾರಕ್ಕೂ ಕೂಡ, ಪಕ್ಷಕ್ಕೆ, ಸರ್ಕಾರಕ್ಕೆಲ್ಲ ಕೂಡ ಕೆಟ್ಟ ಹೆಸರು ಬರ್ತದೆ. ನಾನು ಯತೀಂದ್ರ ಅವರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಯತೀಂದ್ರ ಅವರು ಒಬ್ಬರೇ ಅಂತಲ್ಲ, ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಮನವಿ ಮಾಡ್ತೀನಿ. ಸರ್, ಹೇಗೆ ಸರ್ ಇದು ಡಿ ಕೆ ಬಣದ ಶಾಸಕರು ಯಾರು ಮಾತಾಡಿದ್ರೆ ನೋಟಿಸ್ ಕೊಡುವಂಥದ್ದು, 3 ಬಾರಿ ಪುನರುಚ್ಚಾರ ಮಾಡಿರೋದು ಅಧಿವೇಶನದಲ್ಲಿ ಡಿಸ್ಟರ್ಬ್ ಮಾಡುವಂಥ ಮಟ್ಟಿಗೆ ಆಯಿತು, ಆದರೂ ಕೂಡ ಒಂದು ಸ್ಪಷ್ಟನೆ ಇಲ್ಲ, ಒಂದು ನೋಟಿಸ್ ಕೊಡುವಂಥದ್ದಾಗಿಲ್ಲ ಅಂತ ಅಂದಾಗ ಸಹಜವಾಗಿ ಒಂದಷ್ಟು ಅಸಮಾಧಾನ ನಿಮಗೂ ಕೊಡುವಂಥ ಬೇಸರ ತರಿಸಲ್ವ ಸರ್ ಹೈಕಮಾಂಡ್ ನಡೆಗೆ? ಇಲ್ಲ ನೋಡಿ, ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನು ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರಲ್ಲ, ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಕೃಷ್ಣವ್ರಿಗೆ ಗೊತ್ತಾಗುವಂಥದ್ದು, ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗ್ತಲ್ವ ಅಂತ. ಸಾಕಣ್ಣ, ಹೊರಟೆ ನಾನು ಟೈಮ್ ಆಗ್ಬಿಡ್ತದೆ. ರಾತ್ರಿ ತಡರಾತ್ರಿ ನಡೆದಂಥ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಸರ್ ಎಲ್ಲ ಕಡೆ MLAಗಳು ಅಲ್ಲೆಲ್ಲ ಸೇರ್ತಾರೆ. ಅದೇನು ಅದರ ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ, ಎಲ್ಲ ಕಡೆ ಸೇರ್ತಾರೆ. ರಾಜಕೀಯ ಬೇರೆ ಬೇರೆ ವ್ಯಾಖ್ಯಾನಗಳು ನಡೀತಾ ಇದೆ. CM ಆಪ್ತರು ಸೇರಿದ್ದಕ್ಕೆ ತಾವು ಕೌಂಟರ್ ಮಾಡ್ತಾ ಇರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಅಂತ ಹೇಳಿ. ಇಲ್ಲ, ಅವೆಲ್ಲ ಸುಳ್ಳು ಬಿಡಿ. ನಮ್ಮ ವಿಶ್ವಾಸಿಗಳು ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೇರ್ಕೊಂಡಿದ್ದೀವಿ ಅಷ್ಟೇ. ಸರ್ ಈಗ ಏನು ದೆಹಲಿಗೆ ಏನಾದ್ರು ಪ್ರಯಾಣ ಬೆಳೆಸ್ತಿದ್ದೀರಾ ಸರ್? ನಾನು ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಿ ಕೆ ಶಿವಕುಮಾರ್ ಬಣದ ಆಪ್ತ ಶಾಸಕರಂತ ಅವ್ರು ಹೇಳುವಂಥದ್ದು, ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ಸರಿಯಿಲ್ಲ, ಇದನ್ನು ಇಷ್ಟಕ್ಕೆ ನಿಲ್ಲಿಸಬೇಕು ಅಂತ ಕೂಡ ನೇರವಾಗಿ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಇದೆ, ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ರಾಜಕೀಯವಾಗಿ ಅವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಅಧಿವೇಶನದ ನಡುವೆ ಮತ್ತೆ ನಾಯಕತ್ವದ ಗೊಂದಲ ಶುರುವಾಗಿದೆ. ಅದರಲ್ಲಿ ಮೊದಲನೇದಾಗಿ ಅಧಿವೇಶನ ಆರಂಭದ ಹೊತ್ತಿನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಸಿಡಿದಂಥ ಒಂದು ಹೇಳಿಕೆ ಇದೀಗ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಆಪ್ತ ಎರಡೂ ಬಣದಲ್ಲೂ ಕೂಡ ಒಂದಷ್ಟು ರಾಜಕೀಯ ಸಂಚಲನ ಶುರುವಾಗಿರ್ತಕ್ಕಂಥದ್ದು. ಯತೀಂದ್ರ ಸಿದ್ದರಾಮಯ್ಯವರು 3 ಬಾರಿ ಪುನರುಚ್ಚಾರ ಮಾಡಿದ್ರು ಕೂಡ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಒಂದು ಕಡೆಗೆ ಡಿ ಕೆ ಬಣದ ಕೆಲ ಶಾಸಕರು ಕೂಡ ಒಂದಷ್ಟು ಅಸಮಾಧಾನ ತಂದಿರತಕ್ಕಂಥದ್ದು. ನಮ್ಮ ಜೊತೆಗೆ ಶಾಸಕರಂತ ಬಾಲಕೃಷ್ಣ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಕೂಡ ಹೌದು. ಅವ್ರನ್ನೇ ಮಾತಾಡ್ಸೋಣ ಸದ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ. ಸರ್ ಈಗ ನೀವೇ ನೋಡ್ತಾ ಇದ್ದೀರಿ, ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು ಇಂಥ ಸಂದರ್ಭದಲ್ಲಿ. ಯತೀಂದ್ರ ಸಿದ್ದರಾಮಯ್ಯ ಹೇಳ್ಕೊಟ್ಟಂಥ ಒಂದು ಹೇಳಿಕೆ ಒಂದಷ್ಟು ಸಂಚಲನ ಶುರು ಮಾಡಿದ್ದು, ಮತ್ತು ಒಂದಷ್ಟು ಅಸಮಾಧಾನ ಎಲ್ಲವೂ ಕೂಡ ಶುರುವಾಗಿರ್ತಕ್ಕಂಥ. ಏನು ಹೇಳ್ತೀರಿ ಸರ್? ನೋಡಿ, ಈ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ಅಪ್ರಸ್ತುತ, ಅದರ ಅವಶ್ಯಕತೆ ಇರಲಿಲ್ಲ. ಅದು ಯಾತಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳ್ತಾವ್ರೋ ಗೊತ್ತಿಲ್ಲ. ಅದನ್ನು ಬಹುಶಃ ಅವರು ನಿಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಈಗ ಅದು ಅಂತಿಮವಾಗಿ ತೀರ್ಮಾನ ಆಗ್ತಕ್ಕಂಥದ್ದು, ನಾಯಕತ್ವ ತೀರ್ಮಾನ ಆಗ್ತಕ್ಕಂಥದ್ದು, ಲೀಡರ್ಶಿಪ್ ಚೇಂಜ್ ತೀರ್ಮಾನ ಆಗ್ತಕ್ಕಂಥದ್ದು ಹೈಕಮಾಂಡಲ್ಲಿ ಆಗ್ತಕ್ಕಂಥ ವಿಚಾರ. ಅದನ್ನು ನಾವುಗಳು ಚರ್ಚೆ ಮಾಡೋದ್ರಿಂದ ಏನು ಅರ್ಥ ಬರೋದಿಲ್ಲ. ಮತ್ತು ಸರ್ಕಾರಕ್ಕೂ ಕೂಡ, ಪಕ್ಷಕ್ಕೆ, ಸರ್ಕಾರಕ್ಕೆಲ್ಲ ಕೂಡ ಕೆಟ್ಟ ಹೆಸರು ಬರ್ತದೆ. ನಾನು ಯತೀಂದ್ರ ಅವರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಯತೀಂದ್ರ ಅವರು ಒಬ್ಬರೇ ಅಂತಲ್ಲ, ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಮನವಿ ಮಾಡ್ತೀನಿ. ಸರ್, ಹೇಗೆ ಸರ್ ಇದು ಡಿ ಕೆ ಬಣದ ಶಾಸಕರು ಯಾರು ಮಾತಾಡಿದ್ರೆ ನೋಟಿಸ್ ಕೊಡುವಂಥದ್ದು, 3 ಬಾರಿ ಪುನರುಚ್ಚಾರ ಮಾಡಿರೋದು ಅಧಿವೇಶನದಲ್ಲಿ ಡಿಸ್ಟರ್ಬ್ ಮಾಡುವಂಥ ಮಟ್ಟಿಗೆ ಆಯಿತು, ಆದರೂ ಕೂಡ ಒಂದು ಸ್ಪಷ್ಟನೆ ಇಲ್ಲ, ಒಂದು ನೋಟಿಸ್ ಕೊಡುವಂಥದ್ದಾಗಿಲ್ಲ ಅಂತ ಅಂದಾಗ ಸಹಜವಾಗಿ ಒಂದಷ್ಟು ಅಸಮಾಧಾನ ನಿಮಗೂ ಕೊಡುವಂಥ ಬೇಸರ ತರಿಸಲ್ವ ಸರ್ ಹೈಕಮಾಂಡ್ ನಡೆಗೆ? ಇಲ್ಲ ನೋಡಿ, ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನು ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರಲ್ಲ, ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಕೃಷ್ಣವ್ರಿಗೆ ಗೊತ್ತಾಗುವಂಥದ್ದು, ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗ್ತಲ್ವ ಅಂತ. ಸಾಕಣ್ಣ, ಹೊರಟೆ ನಾನು ಟೈಮ್ ಆಗ್ಬಿಡ್ತದೆ. ರಾತ್ರಿ ತಡರಾತ್ರಿ ನಡೆದಂಥ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಸರ್ ಎಲ್ಲ ಕಡೆ MLAಗಳು ಅಲ್ಲೆಲ್ಲ ಸೇರ್ತಾರೆ. ಅದೇನು ಅದರ ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ, ಎಲ್ಲ ಕಡೆ ಸೇರ್ತಾರೆ. ರಾಜಕೀಯ ಬೇರೆ ಬೇರೆ ವ್ಯಾಖ್ಯಾನಗಳು ನಡೀತಾ ಇದೆ. CM ಆಪ್ತರು ಸೇರಿದ್ದಕ್ಕೆ ತಾವು ಕೌಂಟರ್ ಮಾಡ್ತಾ ಇರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಅಂತ ಹೇಳಿ. ಇಲ್ಲ, ಅವೆಲ್ಲ ಸುಳ್ಳು ಬಿಡಿ. ನಮ್ಮ ವಿಶ್ವಾಸಿಗಳು ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೇರ್ಕೊಂಡಿದ್ದೀವಿ ಅಷ್ಟೇ. ಸರ್ ಈಗ ಏನು ದೆಹಲಿಗೆ ಏನಾದ್ರು ಪ್ರಯಾಣ ಬೆಳೆಸ್ತಿದ್ದೀರಾ ಸರ್? ನಾನು ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಿ ಕೆ ಶಿವಕುಮಾರ್ ಬಣದ ಆಪ್ತ ಶಾಸಕರಂತ ಅವ್ರು ಹೇಳುವಂಥದ್ದು, ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ಸರಿಯಿಲ್ಲ, ಇದನ್ನು ಇಷ್ಟಕ್ಕೆ ನಿಲ್ಲಿಸಬೇಕು ಅಂತ ಕೂಡ ನೇರವಾಗಿ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಇದೆ, ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ
ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜಕೀಯವಾಗಿ ಅವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅಧಿವೇಶನದ ನಡುವೆ ಮತ್ತು ನಾಯಕತ್ವದ ಗೊಂದಲ ಶುರುವಾಗಿದೆ. ಅದರಲ್ಲಿ ಮೊದಲನೇದಾಗಿ ಅಧಿವೇಶನ ಆರಂಭದ ಹೊತ್ತಿನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಡಿದಂಥ ಒಂದು ಹೇಳಿಕೆ ಇದೀಗ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಆಪ್ತ ಎರಡೂ ಬಣದಲ್ಲೂ ಕೂಡ ಒಂದಷ್ಟು ರಾಜಕೀಯ ಸಂಚಲನ ಶುರುವಾಗಿರ್ತಕ್ಕಂಥದ್ದು. ಯತೀಂದ್ರ ಸಿದ್ದರಾಮಯ್ಯ ಅವರು 3 ಬಾರಿ ಪುನರುಚ್ಚಾರ ಮಾಡಿದ್ರು ಕೂಡ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಒಂದು ಕಡೆಗೆ ಡಿ ಕೆ ಬಣದ ಕೆಲ ಶಾಸಕರು ಕೂಡ ಒಂದಷ್ಟು ಅಸಮಾಧಾನ ತಂದಿರತಕ್ಕಂಥದ್ದು. ನಮ್ಮ ಜೊತೆಗೆ ಶಾಸಕರಂತ ಬಾಲಕೃಷ್ಣ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಕೂಡ ಹೌದು. ಅವ್ರನ್ನೇ ಮಾತಾಡ್ಸೋಣ ಸದ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ. ಸರ್ ಈಗ ನೀವೇ ನೋಡ್ತಾ ಇದ್ದೀರಿ, ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು ಇಂಥ ಸಂದರ್ಭದಲ್ಲಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಒಂದು ಹೇಳಿಕೆ ಒಂದಷ್ಟು ಸಂಚಲನ ಶುರು ಮಾಡಿದ್ದು ಮತ್ತು ಒಂದಷ್ಟು ಅಸಮಾಧಾನ ಎಲ್ಲವೂ ಕೂಡ ಶುರುವಾಗಿರ್ತಕ್ಕಂಥ. ಏನು ಹೇಳ್ತೀರಿ ಸರ್? ನೋಡಿ, ಈ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ಅಪ್ರಸ್ತುತ, ಅದರ ಅವಶ್ಯಕತೆ ಇರಲಿಲ್ಲ. ಅದು ಯಾತಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳ್ತಾವ್ರೋ ಗೊತ್ತಿಲ್ಲ. ಅದನ್ನು ಬಹುಶಃ ಅವರು ನಿಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಈಗ ಅದು ಅಂತಿಮವಾಗಿ ತೀರ್ಮಾನ ಆಗ್ತಕ್ಕಂಥದ್ದು, ನಾಯಕತ್ವ ತೀರ್ಮಾನ ಆಗ್ತಕ್ಕಂಥದ್ದು, ಲೀಡರ್ಶಿಪ್ ಚೇಂಜ್ ತೀರ್ಮಾನ ಆಗ್ತಕ್ಕಂಥದ್ದು ಹೈಕಮಾಂಡಲ್ಲಿ ಆಗ್ತಕ್ಕಂಥ ವಿಚಾರ. ಅದನ್ನು ನಾವುಗಳು ಚರ್ಚೆ ಮಾಡೋದ್ರಿಂದ ಏನು ಅರ್ಥ ಬರೋದಿಲ್ಲ. ಮತ್ತು ಸರ್ಕಾರಕ್ಕೂ ಕೂಡ, ಪಕ್ಷಕ್ಕೆ, ಸರ್ಕಾರಕ್ಕೆಲ್ಲ ಕೂಡ ಕೆಟ್ಟ ಹೆಸರು ಬರ್ತದೆ. ನಾನು ಯತೀಂದ್ರ ಅವರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಯತೀಂದ್ರ ಅವರು ಒಬ್ಬರೇ ಅಂತಲ್ಲ, ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಮನವಿ ಮಾಡ್ತೀನಿ. ಸರ್, ಇದು ಹೇಗೆ ಸರ್? ಇದು ಡಿ ಕೆ ಬಣದ ಶಾಸಕರು ಯಾರು ಮಾತಾಡಿದ್ರೆ ನೋಟಿಸ್ ಕೊಡುವಂಥದ್ದು, 3 ಬಾರಿ ಪುನರುಚ್ಚಾರ ಮಾಡಿರೋದು, ಅಧಿವೇಶನದಲ್ಲಿ ಡಿಸ್ಟರ್ಬ್ ಮಾಡುವಂಥ ಮಟ್ಟಿಗೆ ಆಯಿತು, ಆದರೂ ಕೂಡ ಒಂದು ಸ್ಪಷ್ಟನೆ ಇಲ್ಲ, ಒಂದು ನೋಟಿಸ್ ಕೊಡುವಂಥದ್ದಾಗಿಲ್ಲ ಅಂತಂದಾಗ ಸಹಜವಾಗಿ ಒಂದಷ್ಟು ಅಸಮಾಧಾನ ನಿಮಗೂ ಕೊಡುವಂಥ ಬೇಸರ ತರಿಸಲ್ವ ಸರ್ ಹೈಕಮಾಂಡ್ ನಡೆಗೆ? ನೋಡಿ, ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನು ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರಲ್ಲ, ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಕೃಷ್ಣವ್ರಿಗೆ ಗೊತ್ತಾಗುವಂಥದ್ದು, ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗ್ತಲ್ವ ಅಂತ. ಸಾಕಣ್ಣ, ಹೊರಟೆ ನನ್ನ ಟೈಮ್ ಆಗ್ಬಿಡ್ತದೆ. ರಾತ್ರಿ ತಡರಾತ್ರಿ ನಡೆದಂಥ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಸರ್ ಎಲ್ಲ ಕಡೆ MLAಗಳು ಅಲ್ಲೆಲ್ಲ ಸೇರ್ತಾರೆ. ಅದೇನು ಅದರ ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ, ಎಲ್ಲ ಕಡೆ ಸೇರ್ತಾರೆ. ರಾಜಕೀಯ ಬೇರೆ ಬೇರೆ ವ್ಯಾಖ್ಯಾನಗಳು ನಡೀತಾ ಇದೆ. CM ಆಪ್ತರು ಸೇರಿದ್ದಕ್ಕೆ ತಾವು ಕೌಂಟರ್ ಮಾಡ್ತಾ ಇರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಅಂತ ಹೇಳಿ. ಇಲ್ಲ, ಅವೆಲ್ಲ ಸುಳ್ಳು ಬಿಡಿ. ನಮ್ಮ ವಿಶ್ವಾಸಿಗಳು ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೇರ್ಕೊಂಡಿದ್ದೀವಿ ಅಷ್ಟೇ. ಸರ್, ಈಗ ಏನು ದೆಹಲಿಗೆ ಏನಾದ್ರು ಪ್ರಯಾಣ ಬೆಳೆಸ್ತಿದ್ದಾರೆ ಸರ್? ನಾನು ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಿ ಕೆ ಶಿವಕುಮಾರ್ ಬಣದ ಆಪ್ತ ಶಾಸಕರಂತ ಅವ್ರು ಹೇಳುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸರಿಯಿಲ್ಲ, ಇದನ್ನು ಇಷ್ಟಕ್ಕೆ ನಿಲ್ಲಿಸಬೇಕು ಅಂತ ಕೂಡ ನೇರವಾಗಿ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಇದೆ, ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜಕೀಯವಾಗಿ ಅವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅಧಿವೇಶನದ ನಡುವೆ ಮತ್ತು ನಾಯಕತ್ವದ ಗೊಂದಲ ಶುರುವಾಗಿದೆ. ಅದರಲ್ಲಿ ಮೊದಲನೇದಾಗಿ ಅಧಿವೇಶನ ಆರಂಭದ ಹೊತ್ತಿನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಡಿದಂಥ ಒಂದು ಹೇಳಿಕೆ ಇದೀಗ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಆಪ್ತ ಎರಡೂ ಬಣದಲ್ಲೂ ಕೂಡ ಒಂದಷ್ಟು ರಾಜಕೀಯ ಸಂಚಲನ ಶುರುವಾಗಿರ್ತಕ್ಕಂಥದ್ದು. ಯತೀಂದ್ರ ಸಿದ್ದರಾಮಯ್ಯ ಅವರು 3 ಬಾರಿ ಪುನರುಚ್ಚಾರ ಮಾಡಿದ್ರು ಕೂಡ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಒಂದು ಕಡೆಗೆ ಡಿ ಕೆ ಬಣದ ಕೆಲ ಶಾಸಕರು ಕೂಡ ಒಂದಷ್ಟು ಅಸಮಾಧಾನ ತಂದಿರತಕ್ಕಂಥದ್ದು. ನಮ್ಮ ಜೊತೆಗೆ ಶಾಸಕರಂತ ಬಾಲಕೃಷ್ಣ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಕೂಡ ಹೌದು. ಅವ್ರನ್ನೇ ಮಾತಾಡ್ಸೋಣ ಸದ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ. ಸರ್, ಈಗ ನೀವೇ ನೋಡ್ತಾ ಇದ್ದೀರಿ, ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು ಇಂಥ ಸಂದರ್ಭದಲ್ಲಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಒಂದು ಹೇಳಿಕೆ ಒಂದಷ್ಟು ಸಂಚಲನ ಶುರು ಮಾಡಿದ್ದು ಮತ್ತು ಒಂದಷ್ಟು ಅಸಮಾಧಾನ ಎಲ್ಲವೂ ಕೂಡ ಶುರುವಾಗಿರ್ತಕ್ಕಂಥ. ಏನು ಹೇಳ್ತೀರಿ ಸರ್? ನೋಡಿ, ಈ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ಅಪ್ರಸ್ತುತ, ಅದರ ಅವಶ್ಯಕತೆ ಇರಲಿಲ್ಲ. ಅದು ಯಾತಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳ್ತಾವ್ರೋ ಗೊತ್ತಿಲ್ಲ. ಅದನ್ನು ಬಹುಶಃ ಅವರು ನಿಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಈಗ ಅದು ಅಂತಿಮವಾಗಿ ತೀರ್ಮಾನ ಆಗ್ತಕ್ಕಂಥದ್ದು, ನಾಯಕತ್ವ ತೀರ್ಮಾನ ಆಗ್ತಕ್ಕಂಥದ್ದು, ಲೀಡರ್ಶಿಪ್ ಚೇಂಜ್ ತೀರ್ಮಾನ ಆಗ್ತಕ್ಕಂಥದ್ದು ಹೈಕಮಾಂಡಲ್ಲಿ ಆಗ್ತಕ್ಕಂಥ ವಿಚಾರ. ಅದನ್ನು ನಾವುಗಳು ಚರ್ಚೆ ಮಾಡೋದ್ರಿಂದ ಏನು ಅರ್ಥ ಬರೋದಿಲ್ಲ. ಮತ್ತು ಸರ್ಕಾರಕ್ಕೂ ಕೂಡ, ಪಕ್ಷಕ್ಕೆ, ಸರ್ಕಾರಕ್ಕೆಲ್ಲ ಕೂಡ ಕೆಟ್ಟ ಹೆಸರು ಬರ್ತದೆ. ನಾನು ಯತೀಂದ್ರ ಅವರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಯತೀಂದ್ರ ಅವರು ಒಬ್ಬರೇ ಅಂತಲ್ಲ, ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಮನವಿ ಮಾಡ್ತೀನಿ. ಸರ್, ಇದು ಹೇಗೆ ಸರ್? ಇದು ಡಿ ಕೆ ಬಣದ ಶಾಸಕರು ಯಾರು ಮಾತಾಡಿದ್ರೆ ನೋಟಿಸ್ ಕೊಡುವಂಥದ್ದು, 3 ಬಾರಿ ಪುನರುಚ್ಚಾರ ಮಾಡಿರೋದು, ಅಧಿವೇಶನದಲ್ಲಿ ಡಿಸ್ಟರ್ಬ್ ಮಾಡುವಂಥ ಮಟ್ಟಿಗೆ ಆಯಿತು, ಆದರೂ ಕೂಡ ಒಂದು ಸ್ಪಷ್ಟನೆ ಇಲ್ಲ, ಒಂದು ನೋಟಿಸ್ ಕೊಡುವಂಥದ್ದಾಗಿಲ್ಲ ಅಂತಂದಾಗ ಸಹಜವಾಗಿ ಒಂದಷ್ಟು ಅಸಮಾಧಾನ ನಿಮಗೂ ಕೊಡುವಂಥ ಬೇಸರ ತರಿಸಲ್ವ ಸರ್ ಹೈಕಮಾಂಡ್ ನಡೆಗೆ? ನೋಡಿ, ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನು ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರಲ್ಲ, ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಕೃಷ್ಣವ್ರಿಗೆ ಗೊತ್ತಾಗುವಂಥದ್ದು, ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗ್ತಲ್ವ ಅಂತ. ಸಾಕಣ್ಣ, ಹೊರಟೆ ನನ್ನ ಟೈಮ್ ಆಗ್ಬಿಡ್ತದೆ. ರಾತ್ರಿ ತಡರಾತ್ರಿ ನಡೆದಂಥ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಸರ್ ಎಲ್ಲ ಕಡೆ MLAಗಳು ಅಲ್ಲೆಲ್ಲ ಸೇರ್ತಾರೆ. ಅದೇನು ಅದರ ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ, ಎಲ್ಲ ಕಡೆ ಸೇರ್ತಾರೆ. ರಾಜಕೀಯ ಬೇರೆ ಬೇರೆ ವ್ಯಾಖ್ಯಾನಗಳು ನಡೀತಾ ಇದೆ. CM ಆಪ್ತರು ಸೇರಿದ್ದಕ್ಕೆ ತಾವು ಕೌಂಟರ್ ಮಾಡ್ತಾ ಇರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಅಂತ ಹೇಳಿ. ಇಲ್ಲ, ಅವೆಲ್ಲ ಸುಳ್ಳು ಬಿಡಿ. ನಮ್ಮ ವಿಶ್ವಾಸಿಗಳು ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೇರ್ಕೊಂಡಿದ್ದೀವಿ ಅಷ್ಟೇ. ಸರ್, ಈಗ ಏನು ದೆಹಲಿಗೆ ಏನಾದ್ರು ಪ್ರಯಾಣ ಬೆಳೆಸ್ತಿದ್ದಾರೆ ಸರ್?
ನಾನು ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಿ ಕೆ ಶಿವಕುಮಾರ್ ಬಣದ ಆಪ್ತ ಶಾಸಕರಂತ ಅವ್ರು ಹೇಳುವಂಥದ್ದು ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ಸರಿ ಇಲ್ಲ, ಇದನ್ನು ಇಷ್ಟಕ್ಕೆ ನಿಲ್ಲಿಸಬೇಕು ಅಂತ ಕೂಡ ನೇರವಾಗಿ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಇದೆ, ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ರಾಜಕೀಯವಾಗಿ ಅವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.